ವರ್ಷದ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಡೆಯುವಂಥ ದೀಪಾವಳಿಯ ವರ್ಷ ವಿತರಣೆ ಕಾರ್ಯಕ್ರಮ 20/10/2025 ಸೋಮವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ನಡೀತದೆ. ಇದು 13ನೇ ವರ್ಷದ ಆಚರಣೆ. ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಸುಮಾರು 1 ಲಕ್ಷ ಜನರಿಗೆ ವಸ್ತ್ರ ವಿತರಣೆ ಜೊತೆಗೆ ನಾವು 12 ವರ್ಷದಿಂದ ಸಾರಿ ಮತ್ತು ಬೆಡ್ಶೀಟು ಟವೆಲ್ಗಳನ್ನು ಕೊಟ್ಟುಕೊಂಡು ಬರ್ತಾಯಿದ್ದೀವಿ. ಈ ವರ್ಷ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದೇವೆ. ಜನರ ಬೇಡಿಕೆ ಕೂಡ ಇತ್ತು, ಒಂದು ಚಿಕ್ಕ ಬದಲಾವಣೆಯನ್ನು ಮಾಡಬೇಕು ಅಂತ. ಅದಕ್ಕೆ ಒಂದು ಸ್ಟೀಲ್ ತಟ್ಟೆ, ಗ್ಲಾಸು, ಒಂದು ಪಿಂಗಾಣಿ, ಒಂದು ಬೌಲು, ಸ್ಟೀಲಿನ 4 ಐಟಮ್ಗಳನ್ನು ಒಂದು ಕವರಲ್ಲಿತ್ತು. ದೀಪಾವಳಿ ಪ್ರಯುಕ್ತ ವಸ್ತ್ರ ಕೊಡಬೇಕು ಅನ್ನುವ ಹಿಂದಿನಿಂದ ಬಂದ ಸಂಪ್ರದಾಯ ಇದೆ. ಅದಕ್ಕಾಗಿ ಒಂದು ಒಳ್ಳೆಯ ಟವೆಲನ್ನು ಕೂಡ ಕೊಡ್ತೇವೆ. ಕಳೆದ ವರ್ಷ ನಾವು 85,650 ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡಿದ್ದೇವೆ. ಈ ವರ್ಷ 1 ಲಕ್ಷ ಜನರಿಗೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಗೂಡು ದೀಪ ಸ್ಪರ್ಧೆ ಕಳೆದ ವರ್ಷ ಜೂನಿಯರ್ ಮತ್ತು ಸೀನಿಯರ್, ಹಿರಿಯರು ಮತ್ತು ಕಿರಿಯರು ಅಂತ ಇರಲಿಲ್ಲ. ಈ ಸಲ ಜೂನಿಯರ್ಸ್ ಮತ್ತು ಸೀನಿಯರ್ ವಿಭಾಗವನ್ನು ಮಾಡಿ ಗೂಡು ದೀಪ ಸ್ಪರ್ಧೆಯನ್ನು ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಮಾನ್ಯ ಸಿದ್ದರಾಮಯ್ಯನವರು ಭಾಗವಹಿಸ್ತೇನೆ ಅಂತ ನಮಗೆ ಈಗಲೇ ಫಿಕ್ಸ್ ಆಗಿದೆ. ಸರ್ಕಾರದ ಗೃಹ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಈ ವರ್ಷದ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಡೆಯುವಂಥ ದೀಪಾವಳಿಯ ವರ್ಷ ವಿತರಣೆ ಕಾರ್ಯಕ್ರಮ 20/10/2025 ಸೋಮವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ನಡೀತದೆ. ಇದು 13ನೇ ವರ್ಷದ ಆಚರಣೆ. ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಸುಮಾರು 1 ಲಕ್ಷ ಜನರಿಗೆ ವಸ್ತ್ರ ವಿತರಣೆ ಜೊತೆಗೆ ನಾವು 12 ವರ್ಷದಿಂದ ಸಾರಿ ಮತ್ತು ಬೆಡ್ಶೀಟು ಟವೆಲ್ಗಳನ್ನು ಕೊಟ್ಟುಕೊಂಡು ಬರ್ತಾಯಿದ್ದೀವಿ. ಈ ವರ್ಷ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದೇವೆ. ಜನರ ಬೇಡಿಕೆ ಕೂಡ ಇತ್ತು, ಒಂದು ಚಿಕ್ಕ ಬದಲಾವಣೆಯನ್ನು ಮಾಡಬೇಕು ಅಂತ. ಅದಕ್ಕೆ ಒಂದು ಸ್ಟೀಲ್ ತಟ್ಟೆ, ಗ್ಲಾಸು, ಒಂದು ಪಿಂಗಾಣಿ, ಒಂದು ಬೌಲು, ಸ್ಟೀಲಿನ 4 ಐಟಮ್ಗಳನ್ನು ಒಂದು ಕವರಲ್ಲಿತ್ತು. ದೀಪಾವಳಿ ಪ್ರಯುಕ್ತ ವಸ್ತ್ರ ಕೊಡಬೇಕು ಅನ್ನುವ ಹಿಂದಿನಿಂದ ಬಂದ ಸಂಪ್ರದಾಯ ಇದೆ. ಅದಕ್ಕಾಗಿ ಒಂದು ಒಳ್ಳೆಯ ಟವೆಲನ್ನು ಕೂಡ ಕೊಡ್ತೇವೆ. ಕಳೆದ ವರ್ಷ ನಾವು 85,650 ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡಿದ್ದೇವೆ. ಈ ವರ್ಷ 1 ಲಕ್ಷ ಜನರಿಗೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಗೂಡು ದೀಪ ಸ್ಪರ್ಧೆ ಕಳೆದ ವರ್ಷ ಜೂನಿಯರ್ ಮತ್ತು ಸೀನಿಯರ್, ಹಿರಿಯರು ಮತ್ತು ಕಿರಿಯರು ಅಂತ ಇರಲಿಲ್ಲ. ಈ ಸಲ ಜೂನಿಯರ್ಸ್ ಮತ್ತು ಸೀನಿಯರ್ ವಿಭಾಗವನ್ನು ಮಾಡಿ ಗೂಡು ದೀಪ ಸ್ಪರ್ಧೆಯನ್ನು ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಮಾನ್ಯ ಸಿದ್ದರಾಮಯ್ಯನವರು ಭಾಗವಹಿಸ್ತೇನೆ ಅಂತ ನಮಗೆ ಈಗಲೇ ಫಿಕ್ಸ್ ಆಗಿದೆ.
ಸರ್ಕಾರದ ಗೃಹ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಎಲ್ಲ ಬಾಂಬೆಯಿಂದ ನಾವು ಈಗ ಅಲ್ಲಿ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗಿ ಎಲ್ಲ ಸೆಟ್ ಮಾಡಿ ಪರಿಸ್ಥಿತಿ ಇಲ್ಲ. ಒಳ್ಳೆ ರೀತಿಯ 60x36 ಇಂಚಿನ ಟ್ಯಾವೆಲ್ ಅಂದರೆ ಒಬ್ಬ ಸುತ್ತಕೊಳ್ಳುವಂಥದ್ದು ಕ್ಲೀನಾಗಿ ಸುತ್ತಕೊಳ್ಳುವಂಥದ್ದು ಕ್ವಾಲಿಟಿ ಟ್ಯಾವೆಲ್ 60x36. ನಾವು ಈ ಕಾರ್ಯಕ್ರಮಕ್ಕೆ ಸುಮಾರು 3.75 crores-ಇಂದ 4 crores-ಗೆ ಈ ಕಾರ್ಯಕ್ರಮಕ್ಕೆ ಖರ್ಚನ್ನು ಮಾಡ್ತೇವೆ. ನಮಗೆ ಈ ಒಂದು ಈ ಪಾತ್ರೆಗೆ ಮತ್ತು ನಮಗೆ ಇದಕ್ಕೆ 3.25 ಕೋಟಿ ರೂಪಾಯಿಗಳ ಖರ್ಚಾಗ್ತದೆ. ಗಿಫ್ಟ್ಗೆ 3.25 ಕೋಟಿ ರೂಪಾಯಿಗಳ ಖರ್ಚಾಗ್ತದೆ. ಆನಂತರ ಊಟದ್ದು, ಶಾಮಿಯಾನದ್ದು, ಬಾಕಿದು ವ್ಯವಸ್ಥೆಗಳು ಅಂದರೆ ಕಳೆದ ವರ್ಷದಿಂದ ಸುಮಾರು 75 ಲಕ್ಷದಷ್ಟು ಬಜೆಟ್ ಈ ಸಲ ಜಾಸ್ತಿ ಆಗಿದೆ. ದೋಸೆ ಮೇಳ ಅಂತ ಹೇಳಿದ್ರೆ ಒಂದು ದೀಪಾವಳಿಗೆ ಕೆಲವರಿಗೆಲ್ಲ ಊಟ ಎಲ್ಲ ಆಗುವಾಗ ಒಂದು ಲೈವ್ ದೋಸೆ ಕೊಡಬೇಕು ಅಂತ ನಮ್ಮ ಕಲ್ಪನೆ. ಅದು ಎಷ್ಟು ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. 50,000 ಜನ ಅಂದರೆ 3 ಗಂಟೆವರೆಗೆ ಊಟ, 3 ಗಂಟೆ ನಂತರ ಸುಮಾರು 40,000 ಜನರಿಗೆ ಒಬ್ಬರಿಗೆ 2 ದೋಸೆ, 80,000 ದೋಸೆಯನ್ನು ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಒಂದು 50 ಜನ ದೋಸೆ ಮಾಡೋರೇ ಲೈವ್ ಕೌಂಟ್ರ್ ಮಾಡಿ ಅವಳೇ ಕೊಡಬೇಕು ಅಂತ ನಮಗೆ. ಕರಾವಳಿ ದೋಸೆ